ಎಲ್ಲರಿಗೂ ನಮಸ್ಕಾರ. ದೇಗುಲದಾರಿ ಚಾನೆಲ್ಗೆ ಸ್ವಾಗತ. ಜ್ಞಾನ, ಭಕ್ತಿ ಮತ್ತು ದೀಪಗಳ ತಿಂಗಳಾದ ಕಾರ್ತಿಕ ಮಾಸದ 4ನೇ ಸೋಮವಾರ ದಿನದ ವಿಶೇಷತೆ, ಪೂಜಾ ವಿಧಾನ, ಯಾವ ದೇವತೆಯನ್ನು ಆರಾಧಿಸುವುದರಿಂದ ಸಂಪತ್ತು ಹಾಗೂ ಸಂತೋಷ ಲಭಿಸುತ್ತದೆ ಎಂಬುದರ ಕುರಿತು ತಿಳಿಯೋಣ ಬನ್ನಿ. ಕಾರ್ತಿಕ ಸೋಮವಾರ ವ್ರತವು ಶಿವನಿಗೆ ಇಷ್ಟವಾದ ವ್ರತಗಳಲ್ಲಿ ಒಂದು. ಈ 4ನೇ ಸೋಮವಾರದಂದು ವಿಶೇಷವಾಗಿ ಏನು ಮಾಡಿದರೆ ವರ್ಷ ಪೂರ್ತಿ ಮಾಡಿದ ವ್ರತ ಫಲ ಲಭಿಸುತ್ತದೆ, ಯಾವ ಮಂತ್ರ ಹೇಳಬೇಕು ಬನ್ನಿ ತಿಳಿಯೋಣ. ಈ ದಿನ ಶಿವ ಮತ್ತು ಶಕ್ತಿಯಾದ ಪಾರ್ವತಿ ದೇವಿಯನ್ನು ಒಟ್ಟಿಗೆ ಆರಾಧಿಸುವುದರಿಂದ ಮನೆಯಲ್ಲಿ ನೆಮ್ಮದಿ, ಸಂತಾನ ಭಾಗ್ಯ, ಉತ್ತಮ ಆರೋಗ್ಯ ಪಡೆಯಬಹುದು. ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ. ಈ ದಿನದಂದು 365 ದೀಪಗಳನ್ನು ಇಡೀ ವರ್ಷದ ಸಂಕೇತವಾಗಿ ದೇವಾಲಯದಲ್ಲಿ ಅಥವಾ ಮನೆಯ ತುಳಸಿ ಕಟ್ಟೆಯ ಬಳಿ ಹಚ್ಚುವುದರಿಂದ ಅತ್ಯಂತ ಶ್ರೇಷ್ಠ. ಬಿಲ್ವಪತ್ರೆ ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸುವುದರಿಂದ ಶನಿ ಮತ್ತು ರಾಹುಕೇತು ದೋಷಗಳು ನಿವಾರಣೆಯಾಗುತ್ತದೆ. ಈ ದಿನ ಶಿವನಿಗೆ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪ ಮಾಡುವುದರಿಂದ ಅಕಾಲ ಮರಣ ಭಯ ದೂರವಾಗಿ ನೆಮ್ಮದಿ ಲಭಿಸುತ್ತದೆ. ಹೀಗೆ ಕಾರ್ತಿಕ ಮಾಸದ 4ನೇ ಸೋಮವಾರದಂದು ಶಿವನನ್ನು ಪೂಜಿಸಿ, ದೀಪ ಬೆಳಗಿಸಿ, ಶಿವನ ಆರಾಧನೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.